ಆಚೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಅಮ್ಮ ಬಂತು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಬಂದರು ಅರ್ಧ ದಿವಸ ಮುಗೀತು, ಅರ್ಧ ದಿವಸ ಇದೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾನು ಹೇಳ್ದಂಗೆ ಇವತ್ತು ಸಿಗ್ತೀನಿ ಅಂತ ಹೇಳಿದೆ. ಇವತ್ತಿಂದ ನ್ಯೂ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 6:15 ಆಗಿದೆ. ಎದ್ದು ರೆಡಿಯಾಗಿ ಬ್ಯಾಗಿಗೆ ಹಾಕ್ಕೊಂಡು ಜಿಮ್ಗೆ ಹೊಟ್ಟಿದ್ದೀನಿ. ಆಚೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಒಂದು ಸತಿ ವ್ಯೂ ತೋರಿಸ್ತೀನಿ ನೋಡಿ ಆಚೆ ಕಡೆ ಹೆಂಗಿರುತ್ತೆ ಅಂತ. ಇಲ್ಲಿ ಫಾಗ್ ಇದೆ, ಬಟ್ ಅಷ್ಟೊಂದು ಕಾಣಿಸೋದಿಲ್ಲ. ನಂಗೆ ಗೊತ್ತಿರೋಂಗೆ ಫಾಗ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಚಳಿ ಅಂದರೆ ಚಳಿ, ಇನ್ನೇನಿಲ್ಲ. ಹೊರಡೋದೇ ಇಲ್ಲ. ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರ್ಬೇಕು. ಇವಾಗ 6 ಗಂಟೆಗೆ ಹೋಗ್ತೇವೆ. 6:15 ಆಗಿದೆ ಆಲ್ರೆಡಿ. ಇನ್ನು ಹೋಗಿ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಡೀರಿ ಹೊರಡೋಣ. ಹೊಟ್ಟಿದ್ದೀವಿ ಆಲ್ರೆಡಿ. ಸಿಕ್ಕಾಪಟ್ಟೆ ಜಲ್ಲಿ ಇದೆ ಇವತ್ತು. ಬಂದ್ವಿ ಇವಾಗ ಜಿಮ್ ಹತ್ರ. ಇನ್ನೇನಿಲ್ಲ, ಒಳಗಡೆ ಹೋಗಿ ವರ್ಕೌಟ್ ಮಾಡಿಕೊಂಡು ಕಾಲೇಜ್ಗೆ ಹೊರಡೋದೆ. ಬನ್ನಿ ಹೋಗೋಣ. ಸೊ ನನಗೆ ವಾರ್ಮಪ್ ಎಲ್ಲ ಆಯಿತು. ವಾರ್ಮಪ್ ಆದಮೇಲೆ ಇವಾಗ ಇವತ್ತು ವರ್ಕೌಟ್ ಬಂದುಬಿಟ್ಟು ಬ್ಯಾಕ್ ಮತ್ತು ಬೈಸೆಪ್ಸು. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಸೆಟ್ ಆಗಿದೆ. ಅಂತ ಇದನ್ನು ಬ್ಯಾಕ್ ವರ್ಕೌಟ್ ಮುಗೀತು. ನಾನು ಕಾಲೇಜ್ಗೆ ಹೊರಡಬೇಕು. ಟೈಮ್ ಬೇರೆ ಆಗ್ತಿದೆ. ತುಂಬ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. ನಾನು ಓಡೋಣ. ಮನೆ ಹತ್ರ ಬಂದರೆ ಹೋಗಿ ಬೇಗ ರೆಡಿ ಆಗಬೇಕು. ಅಮ್ಮ ಬಂತು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಲೇಟ್ ಆಗಿಬಿಟ್ಟಿದೆ, ಇನ್ನೂ ಎಷ್ಟೊತ್ತು ಮಾಡ್ತೀವಿ ಹಂಗೆ ಅಂತ ಹೇಳಿ. ಬೇಗ ಹೋಗಿ ರೆಡಿಯಾಗಿ ಓಡೋಣ. ರೆಡಿ ಆದಮೇಲೆ ಈಗ ಕಾಲೇಜ್ಗೆ ಹಿಂಗಿರುತ್ತೆ, ಕಾಲೇಜಲ್ಲಿ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. 4ನೇ ಫ್ಲೋರ್ ಹತ್ತೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಅಲ್ಲಿ ವರ್ಕೌಟ್ ಮಾಡ್ಕೊಂಬಂದು ತಿರ್ಗಾ ಇಲ್ಲಿ 4 ಫ್ಲೋರ್ ಹತ್ತಬೇಕಂದ್ರೆ ಯಾಕೆ ಹೇಳ್ತೀರಾ? ಸರಿ, ರೆಡಿ ಆದಮೇಲೆ ಸಿಗ್ತೀನಿ. ರೆಡಿ ಆಗಿದ್ದೀವಿ. ಏನು ನೋಡೋದೆ, ಬ್ಯಾಗ್ ತೊಗೊಂಡ್ರೆ ಒಂದು ಜ್ಯೂಸ್ ಕುಡ್ಕೊಂಡು ಬೆಳಗ್ಗೆ ಫ್ರೆಶ್ ಆಗಿ ಕಾಲೇಜ್ಗೆ ಹೋಗೋಣ. ಬಾಯ್ ಮಾ. ಅಷ್ಟೇ ಹೋಗಿ ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ, ಅವನ ಪಿಕ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ. ಈ ಶರ್ಟ್ ಹೆಲ್ಮೆಟ್ ಎತ್ಕೊಳ್ಳೋದೆ ಮರ್ತೋಗ್ಬಿಟ್ಟರು. ಎಲ್ಲ ಮರ್ತೋಗ್ಬಿಡುತ್ತೆ ಅರ್ಜೆಂಟಲ್ಲಿ. ಮಾಡಬೇಕು, ಹೋಗ್ಬೇಕು ಪಟ್ ಅಂತ. ಕೆಳಗಡೆ ಬಂದಾಯಿತು. ಗಾಡಿ ಎತ್ಕೊಂಡು ಹೋಗ್ಬೋದೆ. ಅವನ್ನ ಕರ್ಕೊಂಡು ಪಿಕ್ ಮಾಡ್ಕೊಂಡು ಕಾಲೇಜ್ ಬೇಗ ಹೋಗುತ್ತೆ. ಲೇಟ್ ಬೇರೆ ಆಗೋದು. 9:30ಗೆ ಇರೋದು ಕಾಲೇಜು. ಟೈಮ್ ನೋಡಿದ್ರೆ 9:15 ಆಗ್ಬಿಟ್ಟಿದೆ. ಅವ್ರ ಮನೆ ಹತ್ರ ಸಿಗ್ತೀನಿ. ಬಾಯ್. ಹತ್ರ ಕಾಲ್ ಮಾಡಿ ಕರೆದಿದ್ದೀನಿ, ಬರ್ತಾಯಿದ್ದಾನೆ. ಅವ್ನು ಬರ್ತಾನೆ. ಅವ್ನು ಬಂದಿದೆ. ಬೇಗ ಹೋಗಬೇಕು. ಟೈಮ್ ನೋಡಿದ್ದೀರ ಎಷ್ಟಾಗಿದೆ? 9:17 ಬ್ರೋ. 9:17. 9:30 ಕಾಲೇಜ್. 1/4 ಗಂಟೆ 12 ನಿಮಿಷ ಇದೆ. ಹೋಗೋ ಅಷ್ಟೊತ್ತಿಗೆ ಏನಾಗುತ್ತೆ ಏನೋ, ಸೆಕ್ಯೂರಿಟಿ ಬಿಡ್ತಾನೆ ಇಲ್ಲ ಗೊತ್ತಿಲ್ಲ. ಹೋದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ನನ್ನ ಫ್ರೆಂಡ್ಸ್ ಬಂದೇ ಇಲ್ಲ. ಇನ್ನಿನ್ನ ಕಾಲ್ ಮಾಡಿ ಇಷ್ಟೊತ್ತಾಯಿತು. ಬರ್ತಾನೆ ನೋಡ್ತಾನೆ ಇದ್ದೀನಿ. ಇನ್ನೂ ಗಂಟೆ ಬಂದಿಲ್ಲ. ಬಂದ ಪುನೀತಿರು. ಬಾ ಬೇಗ ಬಾ ಹೋಗೋಣ. ಫುಲ್ ಖುಷಿ. ಸುಮ್ಮನೆ ಹೊರಟಿದ್ದೀವಿ. ಇನ್ನೇನು ಕಾಲೇಜ್ ಹತ್ರ ಹೋಗಿ ಸಿಗ್ತೀವಿ. ಯಾಕೆ ನಿಮ್ಗೆ ಇಲ್ಲಿ ನೋಡಿದ್ರೆ ಯಾರೋ ಗಾಡಿ ಬೇರೆ ಸೆಂಟ್ರ್ ರೋಡಲ್ಲಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗಲೇ ಟೈಮ್ ಬೇರೆ ಆಗಿಬಿಟ್ಟಿದೆ. ಅದರಲ್ಲಿ ಇವ್ರು ರೋಡ್ ಬೇರೆ ಜಾಮು. ಏನು ಮಾಡೋದೋ ಗೊತ್ತಿಲ್ಲ. ಟ್ರಾಫಿಕಲ್ಲಿ ತಗೊಂಡ್ರೆ ಇಲ್ಲಿ ಬಂದು ಇಲ್ಲಿ ನೋಡಿದ್ರೆ ಸಿಗ್ನಲ್ ಟ್ರಾಫಿಕಲ್ಲಿ ತಗೊಳಕ್ಕೆ ಹೋಗ್ಬಿಟ್ಟಿದ್ದೀವಿ. ಇನ್ನೇನು ಕಾಲೇಜ್ ಇನ್ನೇನು ಬಂದುಬಿಡ್ತೀನಿ. ಸ್ವಲ್ಪ ದೂರನೇ ಇರೋದು. ಇವತ್ತು ಅಂತೂ ಬಂದಾಯಿತು. ಒಳಗಡೆಗೆ ಹೋಗಿ HOD ಮ್ಯಾಮ್ ಏನಂತಾರೆ ನೋಡೋಣ. ಬನ್ನಿ. ಕಾಲೇಜ್ ಒಳಗಡೆ ಹೋಗ್ತಾಯಿದ್ದೀವಿ. ಲೆಸನ್ ತೆಗಿತಾವ್ರ ಹಿಂಗು ಫಸ್ಟ್ ಕ್ಲಾಸ್ ಮುಗೀತು. ಇನ್ನೇನಿಲ್ಲ 5 ನಿಮಿಷದ ಮ್ಯಾಮ್ ಸ್ವಲ್ಪ ಹಚ್ಕೋಗಿದ್ದಾರೆ. ಕ್ಯಾಬ್ ಸಿಕ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ಬಂದರು ಅಂತೂ ಇಂತೂ ಅರ್ಧ ದಿವಸ ಮುಗೀತು. ಅರ್ಧ ದಿವಸ ಇದೆ. ಊಟ ಮಾಡ್ಕೊಂಡು ಆಚೆ ಬಂದಿದ್ದೀವಿ ವಾಕಿಂಗ್ ಮಾಡೋದಕ್ಕೆ. ಫೀಲ್ಡ್ಗೆ ಹೋಗ್ತಾಯಿದ್ದೀವಿ. ಫೀಲ್ಡ್ಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ತಿರ್ಗಾ ಕ್ಲಾಸಿಗೆ ಓಡೋದೆ.
ಬನ್ನಿ ಹೋಗೋಣ ಫೀಲ್ಡಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು. ವಾಕ್ ಕೂಡ ಮಾಡಿದ್ದಾಯಿತು. ವಾಕ್ ಮಾಡಿ ಬಂದು ನೆಲ್ಲಲ್ಲಿ ನಿಂತ್ಕೊಂಡಿದ್ವಿ ಮರದ ಕೆಳಗಡೆ. ಎಲ್ಲರೂ ಸ್ವಲ್ಪ ಬಿಸಿಲು ಕಡಿಮೆ ಇದೆ. ಸಿಕ್ಕಾಪಟ್ಟೆ ಕಣ್ಣಿಗೆ ಹೊಡೆಯುತ್ತೆ, ಕಣ್ಣು ಕೂಡ ಎತ್ತಕ್ಕಾಗಲ್ಲ. ಇನ್ನೊಂದು ಟೈಮ್ ನೋಡ್ಬೋದು. ಇವಾಗ ನೀವು 1:20 ಆಗಿದೆ. ಇನ್ನೊಂದು 10 ನಿಮಿಷ ಇದೆ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಹೋಗಿ ಸ್ವಲ್ಪ ಕ್ಲಾಸಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಾ ಕೂತ್ಕೊಂಡು ಹೋದೆ. ತಿರ್ಗಾ ನಿದ್ದೆಗಿದ್ದೆ ಎಲ್ಲ ಬರುತ್ತೆ. ಅದೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸರಿ, ಸಂಜೆ ಸಿಗೋಣ. ಸೊ ಕಾಲೇಜ್ ಮುಗೀತು, 4:30 ಆಗಿದೆ. ಇನ್ನೇನು ಮನೆಗೆ ಓಡೋದೆ. ಬೇಗ ಮನೆಗೆ ಹೋಗಿ ಊಟ ಮಾಡಿ ಸಿಗೋಣ ಮನೆ ಹತ್ರ. ಹೋಗೋದಾದ್ರೆ ಪೆಟ್ರೋಲ್ ಬೇರೆ ಖಾಲಿ ಆಗೋಯ್ತು. ಸೊ ಹಂಗೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಬಂದ್ವಿ ಪೆಟ್ರೋಲ್ ಬಂಕ್ಗೆ, ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೇನು ಓಡೋದೆ. ಬೇಗ ಮನೆಗೆ ಹೋಗೋಣ. ಅಂತೂ ಇಂತೂ ಮನೆಗೆ ಬಂದ್ವಿ. ಬರೋದಾರಿದು ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇವತ್ತಂತೂ ಫುಲ್ ಸಖತ್ತಾಗಿತ್ತು. ಬಟ್ ಬೋರಿಂಗ್ ಇತ್ತು. ಮಧ್ಯಾಹ್ನ ಅಂತೂ ಏನಿದ್ದಿಲ್ಲ. ಕ್ಲಾಸ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫ್ರೆಂಡ್ಸ್ ಹತ್ರ ಸ್ವಲ್ಪ ಮಾತಾಡಿಕೊಂಡು ಆ್ಯಕ್ಟಿವಿಟಿ ಅದು ಇದೆ ಅಂತ ಡಿಸ್ಕಸ್ ಮಾಡಿ ಮುಗಿಸ್ಕೊಂಡು ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಬಂದರೆ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ತಿರ್ಗಾ ಕೆಲಸ ಬೇರೆ ಹೋಗಬೇಕು. ಸೊ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ಮುಗೀತು ಇವತ್ತಿನ ದಿನ. ಸೊ ಇವತ್ತು ನೋಡಿದ್ರಲ್ಲ ಏನೇನಿತ್ತು. ಬೆಳಗ್ಗೆ ಎದ್ದೆ, ಜಿಮ್ಗೆ ಹೋದೆ, ತಿರ್ಗಾ ಅರ್ಜೆಂಟಲ್ಲಿ ಬಂದು ರೆಡಿಯಾಗಿ ತಿರ್ಗಾ ಕಾಲೇಜ್ಗೆ ಹೋಗಿ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ತಿರ್ಗಾ ಕಾಲೇಜಲ್ಲಂತೂ ಚೆನ್ನಾಗಿತ್ತು ಇವತ್ತು. ಒಂದು ಲೆಕ್ಕದಲ್ಲಿ ಪರವಾಗಿಲ್ಲ ಇವತ್ತು ಕಾಲೇಜು. ತಿರ್ಗಾ ಆಮೇಲೆ ಇನ್ನೇನಾಯಿತು, ಮಧ್ಯಾಹ್ನ ವಾಕಿಂಗ್ ಹೋಗಿದ್ರಿ. ಸೊ ಅಲ್ಲೊಂದು ಸ್ವಲ್ಪ ಫೋಟೋಸ್ ಕೂಡ ಹಿಡಿದೆ, ಗಾಡಿದು ವೀಡಿಯೋ ಕೂಡ ಮಾಡಿದ್ದೀನಿ. ಸೊ ಶಾರ್ಟ್ಸ್ ಎಲ್ಲ ಅದು ಕೂಡ ಅಪ್ಲೋಡ್ ಮಾಡಿರ್ತೀನಿ. ತಿರ್ಗಾ ಮನೆಯಿಂದ ಬರಬೇಕಂದ್ರೂ ಟ್ರಾಫಿಕ್ಕು. ಅಷ್ಟು ದೂರ ಸಿಗ್ನಲ್ ಬೀಳುತ್ತೆ ಗುರು. ಏನು ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಬಂದಿದ್ದೀವಿ ಮನೆಗೆ. ಸೊ ಏನಿಲ್ಲ, ಇವತ್ತಿಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮೀಟ್ ಆಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಸಿ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.